ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಆರಂಭದಲ್ಲಿ ಕೇಳೋಣ ಪ್ರಕಟಣೆಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರು, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೇಳಲಿದ್ದೀರಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾತುಕತೆಯನ್ನು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಮರೇಶ್ ಆಶಿಹಾಳ್ ಮತ್ತು ಪರಮೇಶ್ವರಪ್ಪ ಗೋಪಿ ಶೆಟ್ಟಿ. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿರುತ್ತವೆ. ನಂತರ ಪೇಟೆ ಧಾರಣೆ. ಇವಿಷ್ಟು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗತ್ತೆ, ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ನಮಸ್ಕಾರಪ್ಪ ಅಮರಣ್ಣ. ಓ ಪ್ರಮಾಣ ನಮಸ್ಕಾರ. ಬಹಳ ದೂರ ಬಂದಿಲ್ಲಪ್ಪ, ಏನ್ ಸುದ್ದಿ? ಏನಪ್ಪಾ ಅಮರಣ್ಣ, ಹಿಂಗೆ ಸಾಯಂಕಾಲ ಆಗಿತ್ತು, ನಮ್ ದೋಸ್ತರು ಇದ್ರು, ಹಂಗೆ ಅಮರಣ್ಣನ ಭೇಟಿಯಾಗಮ್ಮ ಮಾತಾಡ್ಸ್ಕೊಂಡು ಹೋಮ. ಹಂಗೆ 2 ದಿನ ಆಯ್ತು, ಭಾಳ ಮಳೆ ಆಕತ್ತದ. ಹೌದೌದೌದು, ಬೆಳೆ ಒಣಗಾಕತ್ತವಂತ ಮೊನ್ನೆ ಹೇಳಿದಿ, ಈಗ ನೋಡಿದ್ರೆ ಭಾಳ ಮಳೆ ಆಗಕತ್ತೈತೆ ನೋಡು. ಇಲ್ಲ ಅಮರಣ್ಣ, ಭಾಳ ಒಣಗಾಕತ್ತಿದ್ವು, ಭಾಳ ಚಿಂತೆ ಎತ್ತಿ ಬಿಟ್ಟಿತ್ತು. ಏನಪ್ಪ ಅವಾಗ ಈ ಸಾರಿ ಭಾಳ ಜಲ್ದಿ ಮಳೆ ಆಗ್ಯದ. ಮಿರಗಕ್ಕಿಂತ ಮುಂಚೆನೆ ಮಳೆ ಆಗಿತ್ತು. ಹೌದು, ನಡ್ಬರ್ಕ್ ಹೋಯ್ತು. ಮೊಳಕೆ ಬಂದಿತ್ತು. ಮತ್ತೆ ಏನಾದ್ರು ಬೆಳೆ ಏನಾದ್ರು ಉಳತ್ತವೋ ಏನೋ ನಷ್ಟ ಆಗ್ತದೋ ಅಂತ ಭಯ ಇತ್ತು. ಈ ನಿಟ್ಟಿನಾಗ ನಿನ್ನ ಹೋಗಿ ಬೆಟ್ಟಾಗಿ ಮಾತಾಡ್ಸಿದ್ರೆ ನನಗೇನಾದ್ರು ಮತ್ತೆ ಮಾಹಿತಿ ಕೊಡ್ತಿದೆ ಅಂತ ಅಲ್ಲಿಂದ ಇಲ್ಲಿ ಬಂದೆ ನೋಡಪ್ಪ ಅಮರಣ್ಣ. ಭಾಳ ಚಲೋ ಆದ್ಬಿಡು ಬಂದು. ಮತ್ತು ಮೊನ್ನೆ ಬೆಟ್ಟ ಆದಾಗ ನೀ ಹೇಳಿದಿ ಮುಂಗಾರು ಮಳೆ ಈ ಸಲ ನಮಗೆ ಮೇ ಕೊನೆದಾಗ ಬಂತು,
ಅವಾಗ ನಾವು ಸ್ವಲ್ಪ ತೊಗರಿ ಬಿತ್ಬಿಟ್ಟು ಅಂತಂದು ಮತ್ತೆ ಎಲ್ಲ ಮೊಳಕೆ ಹೊಡೆದು ಈಗ ಒಂದು 8 ದಿವಸ ಮುಂದೆ ಮಳೆ ಸರದ್ ಬಿಟ್ಟಿತ್ತು, ಮತ್ತೆ ಬೆಳೆ ಒಣ ಹಾಕ್ಬಿಟ್ಟಿತ್ತು. ಹೌದೌದು. ಅದಕ್ಕೆ ನೀನು ಈ ಮಳೆ ಬಂದದ್ದು ಬಹಳ ಚಲೋ ಆಯ್ತು ನೋಡಿ, ಬಹಳ ಖುಷಿ ಆಯ್ತು ನೋಡಪ್ಪ. ಹೌದೌದು. ಮುಂದೂ ಕೂಡ ಈಗ ಸಾಧಾರಣ ಪ್ರಮಾಣದಿಂದ ಮಧ್ಯಮ ಪ್ರಮಾಣದವರೆಗೆ ಮಳೆ ಆಗ್ತಿದೆ ಅಂತ ಹೇಳಿ ವರದಿ ಬಂದದ. ಅದಕ್ಕೆ ಎಣ್ಣೆ ಗಿಣ್ಣೆ ಹೊಡೆದನ್ನ ಸ್ವಲ್ಪ ಒಂದು 4 ದಿವಸ ಮುಂದೆ ಹಾಕು. ಇವತ್ತು ಎಣ್ಣೆ ಹೊಡೆದ್ರಪ್ಪ ಅಂತ ಮತ್ತೆ ನಾಳೆ ಅಥವಾ ಮಧ್ಯಾಹ್ನ ಮಳೆ ಬಂತಪ್ಪ ಅಂತಂದ್ರೆ ತೋರ್ಸ್ಕೊಂಡು ಹೋಗ್ಬಿಡ್ತು. ಹೌದೌದು. ಅದಕ್ಕೆ ಸ್ವಲ್ಪ ಎಣ್ಣೆ ಗಿಣ್ಣೆ ಹೊಡೆಯೋದು, ಅವೆಲ್ಲ ಹುಳಗೆಣ್ಣೆ, ರೋಗದ ಎಣ್ಣೆ 4 ದಿವಸ ತಡ್ಕ. ಭಾಳ ಚಲೋ ಹೇಳಿದ್ ಬಿಡಪ್ಪ. ತಡ್ಕೊಂಡು ಮತ್ತೆ ತುಟ್ಟಿ ರೋಗ ಲೇಬರ್ ಚಾರ್ಜ್ ಭಾರಿ ಅದಾವ. ಅದಕ್ಕೆ ನೀವು ಬಂದಿದ್ದು ಭಾಳ ಚಲೋ ಆಯ್ತು, ಒಂದು ಸರಿಯಾದ ಸಮಯಕ್ಕೆ ಬಂದು. ಈಗ ಏನಿಲ್ಲ, ಅದೇ ಅಮ್ರಣ, ಯಾರೋ ಎಲ್ಲ ಈಗ ಮನುಷ್ಯರಿಗಷ್ಟೇ ವಿಮೆ ಮಾಡೋದನ್ನ ಕೇಳಿದ್ವಿ. ಈಗಿನ ದಿನಮಾನಗಳಲ್ಲಿ ಒಂದು 3-4 ವರ್ಷದಿಂದ ಈ ಬೆಳೆಗಳಿಗೂ ಕೂಡ ವಿಮೆ ಮಾಡ್ತಾ ಇದಾರ. ಈ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳ್ತಾ ಇದಾರ, ಪ್ರಚಾರ ಮಾಡ್ತಾ ಇದಾರ ಅಂತ ಕೇಳ್ಬಟ್ಟೆ. ಹೋದ ವರ್ಷ ನಾನು ಮಾಡಿಸ್ಬೇಕಂತ ಮಾಡಿದೆ, ಬೆಳೆ ವಿಮೆ ಅಂತಿದಾರ, ಮಾಡ್ಸಮ್ಮ ಅಂತಂದೆ. ಆದರೆ ಹೋಗಿ ಕೇಳಿದ್ರೆ ಇಲ್ಲಪ್ಪ ಮುಗ್ದೋಗ್ಬಿಡ್ತು, ಡೇಟ್ ಮುಗೀತು ಅಂತ ಹೇಳಿದ್ರು. ಹಿಂಗಾಗಿ ಯಾವಾಗ ಈ ವಿಮೆ ಆರಂಭ ಆಗ್ತಾ ಇದ, ಹೆಂಗೆ ಪ್ರಯೋಜನ ಪಡ್ಕೋಬಹುದು ಅಂತ ಮಾಹಿತಿ ನಿನ್ಗೆ ಸಂಪೂರ್ಣ ಗೊತ್ತಿರುತ್ತೆ ನೋಡಪ್ಪ ಅಮರಣ್ಣ. ಅದಕ್ಕೆ ನಿನ್ನ ಹತ್ರ ಬಂದು ಮಾಹಿತಿ ಕೇಳಮಂತ, ಸ್ವಲ್ಪ ಏನಾದರೂ ಸ್ವಲ್ಪ ಮಾಹಿತಿ ಇದ್ರೆ ಸ್ವಲ್ಪ ಹೇಳ. ಮತ್ತೆ ಅಲ್ಲ, ಭಾಳ ಸರಿಯಾದ ಸಮಯಕ್ಕನ ಬಂದಿ ನೋಡಿ ನೀನು ಮಾಹಿತಿ ಕೇಳಕ್ಕೆ. ಯಾಕಂತಂದ್ರೆ ಹೋದ್ಸಲ ನೀನು ಮಾಡಿಸ್ಬೇಕನ್ನದ್ರಾಗ ಅದು ಡೇಟ್ ಮುಗಿದದ. ಅದಕ್ಕೆ ಇದು ಸರಿಯಾದ ಸಮಯಕ್ಕದ, ಮುಂಗಾರು ಹಂಗಾಮಿಗೆ. ನೋಡು, ಅದನ್ನ ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ಕರೀತಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಫಸಲ್ ಬಿಮಾ ಯೋಜನೆ ಬರ್ತದೆ. ಈಗ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಮುಂಗಾರು ಹಂಗಾಮಿನಾಗ ಪಾಲಿಸಿ ಕಟ್ಟೋದು, ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಹಿಂಗಾರು ಹಂಗಾಮಿಗೆ ಪಾಲಿಸಿ ಕಟ್ಟೋದು ಅದು ಬೇರೆ ಇರ್ತದೆ. ನೋಡಪ್ಪ, ನಿನ್ ಗಾಡಿಗೆ ನೀನ್ ಮೊನ್ನೆ 2 ವೀಲರ್ಗೆ ಹೋಂಡಾ ಗಾಡಿಗೆ ನೀನ್ ಇನ್ಸೂರೆನ್ಸ್ ಮಾಡಿಸಿದಲ್ಲ, ಯಾಕೆ ಮಾಡಿಸಿದ? ಏನಾರ ಆತದ ಅಂತ ಹೇಳಿ, ಆಕ್ಸಿಡೆಂಟ್ ಆತದ, ಏನೋ ಒಂದು ಗಿಡ ಬುದ್ದು ಅದು ಒಡೆದು ಹೋಗ್ತದ, ಏನೋ ಒಂದು ಅನಾಹುತ ಆಗ್ತದೆ, ಆಕ್ಸಿಡೆಂಟ್ ಆಗ್ತದ, ಏನೋ ಒಂದು ಜೀವ ಹೋಗ್ತದ, ಕೈಕಾಲು ಮುರಿತದಪ್ಪ ಅಂತಂದ್ರೆ ನಾವು ಅದನ್ನ ಪಾಲಿಸಿ ಮಾಡಿಸ್ತೀವಿ. ಹಂಗ ಬೆಳೆಗಳಲ್ಲೂ ಕೂಡ ನೀನು ಬಿತ್ತಿರ್ತಿದಿ, ಈಗ ಕಟಾವ್ ಮಾಡೋದ್ರಾಗ ಆಣೆಕಲ್ ಮೋಣಿ ಬಂದ್ಬಿಡ್ತದ, ಕೊಯ್ಲು ನೀನು ಬಿಸಿಲಿಗೆ ಒಣ ಹಾಕಿರ್ತಿದ್ವಿ, ಬಿರುಗಾಳಿ ಬಂದು ಓದ್ ಬಿಡ್ತದ. ಈಗ ಹಾಕ್ಬಿಟ್ಟಿರ್ತಿದ್ವಿ, ಮೊಳಕೆ ಹೊಡೆದ್ ಬಿಡ್ತದ, 1-2 ತಿಂಗಳ ಮಳೆ ಬರ್ಲಾರ್ದಂಗ ಬರಗಾಲ ಬಂದ್ಬಿಡ್ತದ, ಅತಿವೃಷ್ಟಿ, ಅನಾವೃಷ್ಟಿ. ಕೆಲವೊಂದು ಸಂದರ್ಭಗಳಲ್ಲಿ ನೀನು ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿರ್ತಿದಿ. ಈಗ ಬೆಳೆ ಬರ್ಲಿಲ್ಲಪ್ಪ ಅಂತಂದ್ರ ನಿನ್ ಪಾಲಿಸಿ ಕಟ್ಟಿದ್ರಪ್ಪ ಅಂತಂದ್ರ ನಿನಗೆ ಸ್ವಲ್ಪ ಅನುಕೂಲ ಆಗ್ಲಿ, ಹಾಕಿದ ದುಡ್ಡಿಗೆ ಒಂದ್ ಸ್ವಲ್ಪ ರೊಕ್ಕ ಉಳಿಲಿ, ರೈತರಿಗೆ ನಷ್ಟ ಆಗಬಾರ್ದು ಅಂತ ಹೇಳಿ. ಈಗ ನಾವಂತರೂ ಗಾಡಿನ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿ ನಾವು ಪಾಲಿಸಿ ಕಟ್ಟಿಸ್ತೀವಿ. ಏನಾದ್ರೂ ಐತಪ್ಪಿ ಏನಾದ್ರು ಅನಾಹುತ, ನಮ್ಮ ಸಮಯ ನಮ್ಮ ಟೈಮ್ ಸುಮಾರು ಇರ್ಲಿಲ್ಲಪ್ಪ, ಅವಾಗ ನಮಗೆ ಆಕ್ಸಿಡೆಂಟ್ ಆತ್ರಪ್ಪ ಅಂದ್ರೆ ಮಾತ್ರ ನಮಗ ರೊಕ್ಕ ಬರ್ತದ. ಹೌದಲ್ಲ? ಹಂಗ ಈ ಬೆಳೆ ಏನಾದ್ರು ಲಾಸ್ ಆತು, ಏನಾದ್ರು ಬೆಂಕಿ, ಏನಾದ್ರು ಆಣೆಕಲ್ ಮಳೆ ಬಂತು, ಬಿರುಗಾಳಿ ಬಂತು, ಬರ ಬಂತು, ಏನೋ ಒಂದು ನೈಸರ್ಗಿಕ ವಿಕೋಪ ಬಂದು ಬಿಡಿತು, ಅಥವಾ ಏನೋ ಒಂದು ಬರಲಾರ್ದ ರೋಗ ಬಂತು, ಎಲ್ಲೋ ಒಂದು ಮಿಡತೆ ಬಂದು, ಏನೋ ಒಂದು ಹುಳ ಬಂದು, ಏನಾದ್ರೂ ಆಕಸ್ಮಿಕವಾಗಿ ಲಾಸ್ ಆತಪ್ಪ ಅಂತಂದ್ರ ನಿನಗ ದುಡ್ಡು ಬರ್ತದ. ಎಷ್ಟು ಬರುತ್ತಪ್ಪ ದುಡ್ಡು? ಈಗ ದುಡ್ಡು ನೀನು ಕಟ್ಟಬೇಕು, ಪ್ರೀಮಿಯಂ ಕಟ್ಟಬೇಕು. ಈಗ ನಿನ್ ಗಾಡಿ ಎಷ್ಟು ದಿನದ ಐತಿ ಸರ್ವಿಸ್ ಮೇಲೆ ನಿನ್ ಕಮಿಷನ್ ನಿನಗ ಪ್ರೀಮಿಯಂ ಕಟ್ತೀಯ. ಹಂಗ ಇದು ಕೂಡ ಹಂಗ. ಇದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ. ಈಗ ನಾ ಹೇಳಿದ್ ನಿನಗೆ, ಆಲಿಕಲ್ಲು ಮಳೆ ಬರ್ತದ, ಭೂ ಕುಸಿತ ಆಗ್ತದ, ಬೆಳೆ ಮುಳುಗಡೆ, ನೆರೆಹಾವಳಿ ಬಂದ್ಬಿಡ್ತದ. ಇಂತಹ ಸಂದರ್ಭದಲ್ಲಿ ನಷ್ಟ ಆತಪ್ಪ ಅಂತಂದ್ರ ಈ ಯೋಜನೆಯನ್ನ ತಂದದಾರ. ಮತ್ತೆ ಈ ಮುಂಗಾರು ಹಂಗಾಮಿಗೆ ನಾವು ಪಾಲಿಸಿ ಮಾಡ್ಕೊಳಕ ನಮಗೆ ಈಗ ಅಧಿಸೂಚನೆ ನೋಟಿಫಿಕೇಶನ್ ಮಾಡ್ಯಾರ ನೋಡು. ಯಾವಾಗಿಂದ ಕೊನೆ ದಿನಾಂಕ ಇಲ್ಲ ಹೇಳ್ತೀನಿ. ಕೊನೆ ದಿನಾಂಕ ಈಗ ಕೆಲವೊಂದು ಬೆಳೆಗಳಿಗೆ ಏನದ ಈ ತಿಂಗಳ 31 ಜುಲೈ 31 ಕೆಲವು ಬೆಳೆಗಳಿಗೆ ಏನದ 16/8 ಆಗಸ್ಟ್. ಕೆಲವು ಬೆಳೆಗಳಿಗೆ ಹಂಗದವ. ನಿನ್ನ ಎಕರೆ ವಾರು ನಿನ್ನ ಬೆಳೆ ಯಾವ್ದೈತಿ ಆ ಬೆಳೆಯ ಪ್ರಕಾರ ಆ ಒಂದು ಬೆಳೆ ಆಧಾರದ ಮೇಲೆ ವಿಮಾಕಂತ ಕಟ್ಟಬೇಕಾಗ್ತದ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಈಗ ನೀನು ಬ್ಯಾಂಕ್ನಾಗ ಸಾಲ ತಗೊಂಡಿರ್ತೀನಿ, ಬೆಳೆ ಸಾಲ ತಗೊಂತಿರ್ತೀನಿ. ಈಗ ನಾನು ಬೆಳೆ ಸಾಲ ತಗೊಂಡಿಲ್ಲಪ್ಪ, ತಿಪ್ಲ ಇತ್ತು ನೀನ್ ತಗೊಂಡಿ, ನನಗೆ ತಿಪ್ಲ ಇರ್ಲ ನಾನು ತಗೊಂಡಿಲ್ಲ. ಅದಕ್ಕೆ ಬೆಳೆ ಸಾಲ ಪಡೆದ ರೈತರಿಗೆ ಕಡ್ಡಾಯ ಆಗಿರ್ತದ. ನಾನು ಪಡೆಯದ ರೈತರಿಗೆ ನನ್ನ ಐಚ್ಛಿಕವಾಗಿರ್ತದ. ಆದ್ರೂ ಕೂಡ ನೀನು ನನಗ್ ಬೇಡಪ್ಪ, ನನಗ್ ಬೆಳೆ ಸಾಲ ಬೇಕಾಗಿಲ್ಲಪ್ಪ ಅಂತಂದ್ರ ಬ್ಯಾಂಕಿಗೆ ಹೋಗಿ
ಈಗ ಸಾಮಾನ್ಯ ಸೇವಾ ಕೇಂದ್ರ ಅಂತ ಹಳ್ಳಿಯಾಗ ಸಣ್ಣ ಸಣ್ಣ ಡಬ್ಬ ಬ್ಯಾಂಕ್ ಹೌದು ಅಲ್ಲಿ ರೋಡಿಗೆ ಬಸ್ ಸ್ಟ್ಯಾಂಡ್ ಬಗಲಾಗ ಅವು ಹತ್ರ ಬ್ಯಾಂಕ್ ಹತ್ರ ನಿಮ್ದು ಇಲಾಖೆ ಯೋಜನೆ ನಿಮ್ದು ಯಾವ ತೋಟಗಾರಿಕೆ ಬಂದ್ರೆ ನೀವು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಅಂತಂದ್ರೆ ಕೃಷಿ ಇಲಾಖೆ ಹೋಗ್ಬೇಕು. ಅಲ್ಲಿ ಹೋದ್ರೆ ನಿನಗೆಲ್ಲ ಮಾಹಿತಿಗಳು ಸಿಗ್ತದ. ಆದ್ದರಿಂದ ಈ ನಿಮ್ಗೆ ಬೆಳೆ ನೋಂದಣಿ ಏನಪ್ಪಾ ಅಂತಂದ್ರೆ ನೀನು ಬೇಡಪ್ಪ, ನನಗೆ ಬೆಳೆ ವಿಮೆ ನಾನು ಮಾಡ್ಸಂಗಿಲ್ಲ, ನನಗೆ ಬೇಡಪ್ಪ, ನನ್ನ ಬೆಳೆ ಬಂದಂಗೆ ಬರಲಿ ಓದಕ್ಕೆ ಬರಲಿ ಅಂತ ಹೇಳಿ ನಮಗೆ ಅದು ಅವಶ್ಯಕತೆ ಇರಲಿಲ್ಲಪ್ಪ ಅಂತಂದ್ರೆ ಇದು ಕೊನೆ ದಿನಾಂಕ ಇನ್ನೊಂದು 7 ದಿನ ಇರ್ತದ. ಅವಾಗ ನಾವು ಬ್ಯಾಂಕಿಗೆ ಹೋಗಿ ನಾವು ಲಿಖಿತವಾಗಿ ನನಗೆ ಬೆಳೆ ಸಾಲ ನಾನು ಮಾಡಂಗಿಲ್ಲ, ನನ್ನ ಬೆಳೆ ಸಾಲ ನನ್ನ ಅಕೌಂಟ್ನಾಗಿಂದ ನೀವು ಕಟ್ಟಬೇಡ್ರಿ ಅಂತ ಹೇಳಿ ಬ್ಯಾಂಕ್ನವ್ರಿಗೆ ಒಂದು ಲಿಖಿತ ಮಾಹಿತಿ ಕೊಡ್ಬೇಕು. ಅವಾಗ ನೀನ್ ಬೆಳೆ ಸಾಲ ವ್ಯಾಪ್ತಿಗೆ ನೀನ್ ಬರಲ್ಲ. ಅವಾಗ ನೀನು ಯಾವ ಬೆಳೆ ಹಾಕ್ತಿದ್ದಿ, ನಂತರ ಯಾವ ಬಿತ್ತಬೇಕಂತ ಮಾಡಿದಿ, ಅವೆಲ್ಲ ನೀನು ಬ್ಯಾಂಕಿನ ಮಾಹಿತಿಯನ್ನ ನೀವು ಹಿಂಗಾಗಿ ಇದು ಬಹಳ ಒಳ್ಳೆ ಯೋಜನೆ ಅದ. ಇದನ್ನ ಮಾಡಿಸ್ಕೋಬೇಕು ನಾವೆಲ್ಲ. ಯಾರ್ಯಾರು ಮಾಡಿಸ್ಕೋಬಹುದಪ್ಪ ಈ ನೋಂದಣಿ? ನೋಡು, ಈಗ ನಾನು ಹೇಳಿದ್ದೆ ನಿನಗೆ, ಬೆಳೆ ಸಾಲ ಪಡೆದ ರೈತರು, ಬೆಳೆ ಸಾಲ ಪಡೆಯದ ರೈತರು, ಸಣ್ಣ ರೈತರು, ದೊಡ್ಡ ರೈತರು, ಎಲ್ರು ಈ ರೈತರು ಯಾರಿದಾರ ತಮ್ಮ ಹೆಸರ ಮೇಲೆ ಪಾಣಿ ಇರ್ಬೇಕು. FID ಅಂತ ಇರ್ತದ, ಫ್ರೂಟ್ ID ಅಂತ ಹೇಳಿ, ಅದೊಂದು ನೋಂದಣಿ ಸಂಖ್ಯೆ ಬೇಕಾಗ್ತದೆ. ನೋಂದಣಿ ಸಂಖ್ಯೆ FID ಅಂತ ಇರ್ತದ, ಅದನ್ನ ಕೊಡಬೇಕು. ಮತ್ತೆ ನಿಂದ ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಬೇಕು. ಇವೆಲ್ಲ ತಗೊಂಡು ನೀನು ಯಾವ ಬೆಳೆ ಹಾಕಾಕತ್ತಪ್ಪ, ನೀನು ತಲಾಟಿಯಿಂದ ಕರ್ಕೊಂಡು ಹೋಗಿ ಅವ್ರ ಹತ್ರ ನಾನು ಈ ಮುಂಗಾರು ಹಂಗಾಮಿಗೆ 2025-26ನೇ ಸಾಲಿನಲ್ಲಿ ನಾನು ತೊಗರಿ ಬಿತ್ತಾಕತ್ತೀನಿ ಅಥವಾ ತೊಗರಿ ಬಿತ್ತಬೇಕಂತ ಮಾಡೀನಿ. ಅವರೊಂದು ನಿನಗ ಬೆಳೆ ದೃಢೀಕರಣ ಪತ್ರ ಕೊಡ್ತಾರ. ನೀ ಯಾವ್ದೋ ಒಂದು ಬೆಳೆ ಬಿತ್ತಬೇಕಲ್ಲ ಹೊಲದಾಗ, ಖಾಲಿಂದ್ರ ಬಿಡಂಗಿಲ್ಲ. ಹತ್ತಿ ಹಾಕ್ತಿದಿ, ಭತ್ತ ಹಾಕ್ತಿದಿ, ತೊಗರಿ ಹಾಕ್ತಿದಿ, ಏನೋ ಹಾಕ್ತಿದಿ, ಆ ಬೆಳೆ ದೃಢೀಕರಣವನ್ನ ಬರ್ಕೊಂಡು ಹೋಗಿ ಸಾಮಾನ್ಯ ಸೇವಾ ಕೇಂದ್ರ ಆಯ್ತು, ನಿನ್ ಬ್ಯಾಂಕಿಗೆ ಆಯ್ತು, ಇಲಾಖೆಗೆ ಹೋಗಿ ನೀನು ನೋಂದಾವಣಿಯನ್ನ ಮಾಡಿಸ್ಕೋಬೇಕು. ಅಂತಂದ್ರ ಈ ಫಸಲ್ ಬಿಮಾ ಯೋಜನೆ ಏನ್ ಮಾಡ್ತದಪ್ಪ ಅಂತಂದ್ರೆ ಇಲ್ಲಿ ಸಂಕಷ್ಟಗಳಿಗೆ ರೈತ ಬಾಂಧವರು ಒಳಗಾಗ್ಲಿಕ್ಕೆ ಸ್ವಲ್ಪ ನಷ್ಟವನ್ನ ಕಡಿಮೆ ಮಾಡೋದು. ಈಗ 1000 ರೂಪಾಯಿ ಹಾಕಿರ್ತೀಯಪ್ಪ, ಒಂದು ಏನು ಬರ್ಲಿಲ್ಲ, ಸೊನ್ನೆಪ್ಪ ಅಂತಂದ್ರೆ ಹಾಕಿದ ಬಂಡವಾಳ ಪೂರ್ತಿ ಹೋಯ್ತು. 1000 ರೂಪಾಯಿ ಒಂದು 200-300 ಬಂದ್ರೆ ಪೂರ್ತಿ ನಾವು ನಷ್ಟ ಅನುಭವಿಸಕ್ಕಿಂತ ಬೆಳೆ ನಾಶ ಆದಾಗ ಸ್ವಲ್ಪ ಪರಿಹಾರ, ಬೀಜ ಹಾಕಿದ್ದು, ಗೊಬ್ಬರದ್ದು, ಲೇಬರ್ ಚಾರ್ಜ್ ಆಗ್ಲಿ ಇಷ್ಟಾದ್ರೂ ಬಂದ್ರೆ ಇದು ಸ್ವಲ್ಪ ಅನುಕೂಲ ಆಗ್ತದ. ಅದಕ್ಕೆ ಈ ಸಾಲ ಪಡೆಯದ ರೈತರು ಎಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಳೆ ವಿಮೆಯನ್ನ ಪ್ರತಿ ವರ್ಷ, ಇದು ಸುಮಾರು ವರ್ಷಗಳಿಂದ ಬರ್ತಾ ಇದೆ. ಮುಂಗಾರು ಹಂಗಾಮಿನಾಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದ, ಹಿಂಗಾರು ಹಂಗಾಮಿಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದನ್ನ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಅಂತ ಹೇಳಿ ನೋಡಪ್ಪ. ಹೆಸರು ಬಹಳ ಚಂದ ಐತಿ, ಬಹಳ ಚಂದ ಇಟ್ಟಿದಾರ. ಹೌದು, ಚಲೋ ನೆನ್ಪಿಟ್ಕೋಬಹುದು. ಹಂಗೆ ಎಷ್ಟು ದೊಡ್ಡ ರೊಕ್ಕ ಎಷ್ಟಾಗುತ್ತಪ್ಪ ವಿಮೆ ಮೊತ್ತ? ಹೆಂಗ ನಿರ್ಧಾರ ಮಾಡ್ತಾರ, ಎಷ್ಟಾಗುತ್ತ, ಯಾವ ಬೆಳೆಗೆ ಹೆಂಗ್ ನಿರ್ಧಾರ ಮಾಡ್ತಾರಪ್ಪ ಅಂತಂದ್ರೆ ನಿನ್ಗೆ ಬೆಂಬಲ ಬೆಲೆ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಕೆಲವೊಂದು ಯೋಜನೆಗಳ ಅಡಿಯಲ್ಲಿ ಈ ಬೆಂಬಲ ಬೆಲೆ ಅಂತ ಹೇಳಿ ಘೋಷಣೆ ಮಾಡ್ತಾರಲ್ಲ, ಅದರ ಆಧಾರದ ಮೇಲೆ ನಮ್ಮ ಬೆಳೆ ಉತ್ಪಾದನೆ ವೆಚ್ಚ ಎಷ್ಟಾಗ್ತದ ಅದರದ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟ ಅಮೌಂಟು, ಈ ಬೆಳೆಗೆ ಇಷ್ಟು, ಎಕರೆಗೆ ಇಷ್ಟು ಅಂತ ಹೇಳಿ ಅದನ್ನ ನಿರ್ಧಾರ ಮಾಡ್ತದ. ಅದು ಹೆಂಗ್ ಮಾಡ್ತಾರಪ್ಪ ಅಂತ ಕನಿಷ್ಠ ಮತ್ತು ಬೆಂಬಲ ಬೆಲೆ. ಈಗ ಕೇಂದ್ರ ಸರ್ಕಾರ ಮುಂಚಿತವಾಗಿನೇ ಬೆಂಬಲ ಬೆಲೆ ಘೋಷಣೆಯನ್ನ ಮಾಡ್ತದ. ಈಗ ಸೂರ್ಯಪಾನಕ್ಕೆ ಈಗ ಮಾರ್ಕೆಟ್ನಾಗ ಕಡಿಮೆ ರೇಟ್ ಇತ್ತಪ್ಪ ಅಂತಂದ್ರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ. ಮೊನ್ನೆ ಭತ್ತ ನೋಡಪ್ಪ, ಹೌದಪ್ಪ, ಎಷ್ಟು ನೀನು ಮಾರ್ಕೆಟ್ನಾಗ 1800 ಇತ್ತು, ನೀನು ಅಲ್ಲಿ ಖರೀದಿ ಕೇಂದ್ರದಾಗ 2000 ಇತ್ತಪ್ಪ ಅಂತಂದ್ರೆ ನೀನು ಬೆಂಬಲ ಬೆಲೆದಾಗ ನೀ ಮಾರ್ತಿದ್ದೀನಿ. ಅದಕ್ಕೆ ಬೆಂಬಲ ಬೆಲೆ ಅದು ರೈತರಿಗೆ ಖರ್ಚಕ್ಕೆ ಲೆಕ್ಕ ಹಾಕೊಂಡು ಇಷ್ಟಕ್ಕೆ ಹೋಗ್ಬೇಕಂತ ಹೇಳಿ ಸರ್ಕಾರ ಒಂದು ನಿರ್ದಿಷ್ಟ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾರೆ. ಆ ಬೆಂಬಲ ಬೆಲೆ ಆಧಾರದ ಮೇಲೆ ಪ್ರೀಮಿಯಂ ಕಟ್ಬೇಕಂತ ಹೇಳಿ ಮಾಹಿತಿ ಇರ್ತದ. ಅದಕ್ಕೆ ಅದು ಫಿಕ್ಸ್ ಆಗೈತಿ. ಎಷ್ಟು ಕಟ್ಟಬೇಕು ಎಕರೆಗೆ, ನೀರಾವರಿಗೆ ಆದ್ರೆ ಎಷ್ಟು ಕಟ್ಟಬೇಕು, ಮಳೆ ಆಶ್ರಿತ ಆದ್ರೆ ಎಷ್ಟು ಕಟ್ಟಬೇಕು. ನೀರಾವರಿಗೆ ಆದ್ರೆ ಚಲೋ ಇಳುವರಿ ಬರ್ತದ, ಕೈ ನೀರು ಇರ್ತದ, ನೀನು ಬೇಕಾದಾಗ ನೀನು ಹೊಲದಾಗ ನೀರು ಬಿಡ್ತೀನಿ. ಈಗ ಮಳೆಗಾಲ ಇತ್ತಪ್ಪ ಅಂತಂದ್ರೆ ಮತ್ತ ಮೇಲಿಂದ ಮಳೆ ರಾಯ ಕಣ್ ತರಬೇಕು, ಅವಾಗ ಮಾತ್ರ ನಾವು ಮಳೆ ನೀರು ಕೊಡ್ತೀವಿ. ಇಳುವರಿ ಕಡಿಮೆ ಇರ್ತದ, ಮಳೆ ಆಶ್ರಿತಕ್ಕೆ ಹಿಂಗ ಲೆಕ್ಕ ಹಾಕೊಂಡು ನಿರ್ಧಾರ ಮಾಡ್ತಾರ. ಯಾವಾಗ ಯಾವ ಬೆಳೆಗೆ ಎಷ್ಟು ಕಟ್ಟಬೇಕು, ಮಳೆ ಆಶ್ರಿತಕ್ಕೆ ಇಷ್ಟು, ನೀರಾವರಿಗೆ ಇಷ್ಟು ಅಂತ ಹೇಳಿ ಹಿಂಗ ನಿರ್ಧಾರವನ್ನ ಮಾಡ್ತಾರ ನೋಡಪ್ಪ. ಈ ಪ್ರೀಮಿಯಂ ಮೊತ್ತ ಎಷ್ಟಿರುತ್ತ ಅಮರಣ್ಣ?
ಪ್ರೀಮಿಯಂ ಮೊತ್ತ ನೋಡು, ಈಗ ನಾ ಹೇಳಿದ್ನಲ್ಲ, ಈಗ ಸದ್ಯಕ್ಕಿರೋದು ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ಈ ಮುಂಗಾರು ಹಂಗಾಮ ಐತಿ. ಹೌದು, ಹಿಂಗಾರಿಗೆ ಮತ್ತೆ ಬೇರೆ ಬರ್ತದೆ. ಹಿಂಗಾರಿ ಬೆಳಿಗ್ಗೆ ಬೇರೆ ಬರ್ತದೆ. ಈ ಮುಂಗಾರು ಹಂಗಾಮಿಗೆ ಏನ್ ನೋಡಪ್ಪ, ವಿಮಾ ಮೊತ್ತ ಕೃಷಿ ಭೂಮಿಗೆ ಏನಾಗ್ತದ ಅಂತಂದ್ರೆ 2% ಇರ್ತದೆ ಮುಂಗಾರು ಹಂಗಾಮಿಗೆ. 100ಕ್ಕೆ ₹2 ಅಥವಾ 1000ಕ್ಕೆ ₹2 ಅಂತ ಇರ್ತದೆ, 2%. ನೀನು ಕನಿಷ್ಠ ಮತ್ತು ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿದ್ನಲ್ಲ, ಅದರದ್ದು 2% ಕಟ್ಟಬೇಕು ಮುಂಗಾರಿಗೆ. ಹಿಂಗಾರಿಗೆ ಏನದಲ್ಲ 1.5 ಕಟ್ಟಬೇಕು. ₹100 1.5 ಹಿಂಗಾರಿ ಬೆಳೆಗೆ, ಮುಂಗಾರು ಹಂಗಾಮಿಗೆ 2%. ಹೀಗಾಗಿ ಏನ್ ಮಾಡ್ತದಪ್ಪ ಅಂತಂದ್ರೆ, ಈಗ ಮುಂಗಾರು ಮತ್ತೆ ಹಿಂಗಾರಿಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ನಾವು ವಿಮಾ ಮೊತ್ತದ ಪ್ರೀಮಿಯಂ ಅನ್ನು ನಾವು ಕಟ್ತೀವಿ. ಈಗ ಪ್ರೀಮಿಯಂ ಏನು ಕಟ್ಟಿದ್ವಿ ಅಮ್ರಣ್ಣ, ಈಗ ಮತ್ತೆ ಅವ್ರು ನಮಗ ಪರಿಹಾರ ಕೊಡ್ಬೇಕಲ್ಲ, ಹೆಂಗ್ ಕೊಡ್ತಾರ ಅಂತಂದ್ರೆ ನಾನು ನಿನಗೆ ಹೇಳಿದೆ, ಇದು ಪಾಲಿಸಿ ಮಾಡಿದ ತಕ್ಷಣನೇ ನಮಗ ಪರಿಹಾರ ಬರ್ತದ ಅಂತ ಹೇಳಿ ನಾವು ತಲೆಗೆ ಇಟ್ಕೋಬಾರ್ದು. ಬೆಳೆ ಚಲೋ ಬಂತಪ್ಪ ಅಂತಂದ್ರೆ ಅದು ನಿಮ್ಗೆ ಇನ್ಶೂರೆನ್ಸ್ ಬರೋ ಪ್ರಶ್ನೆನೇ ಇಲ್ಲ. ಹೌದೌದು, ನನ್ ಗಾಡಿ ಚಲೋ ಇತ್ತು ಅಂದ್ರೆ ಅವ್ರ ಯಾಕೆ ಇನ್ಶೂರೆನ್ಸ್ ಕೊಡ್ತಾರ. ನೀನ್ ಆಕ್ಸಿಡೆಂಟ್ ಆಯ್ತು, ಏನಾದ್ರು ಗುದ್ದಿತ್ತು, ಏನಾದ್ರು ಕೈ ಕಾಲು ಮುರಿತು ಅಂತಂದ್ರೆ ಪಾಲಿಸಿ ಅವರು ನಿನ್ ಗ್ಲಾಸ್ ಹೊಡಿತು, ಮೇಂಟೆನೆನ್ಸ್ ನಾವು ಕಾರಿಗೆ ಗ್ಲಾಸ್ ಹೊಡಿತಪ್ಪ ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಗೆ ಹೇಳ್ತೀವಿ, ನನ್ನ ಗಾಡಿ ಹಿಂಗಾಯ್ತು, ಗುದ್ದಿತ್ತು, ಬೆದ್ದಿತ್ತು, ನಾವು ಮಾಡ್ಕೊಡ್ತಾರೆ. ಹಂಗೆ ಇದು ಕೂಡ ಬೆಳೆ ಚಲೋ ಬಂತಪ್ಪ ಅಂತಂದ್ರೆ ಬೆಳೆ ಪರಿಹಾರ ಬರೋ ಪ್ರಶ್ನೆ ಬರೋದಿಲ್ಲ. ಹೌದೌದೌದು, ನಿನ್ ಬೆಳೆ ನಾ ಹೇಳಿದ್ನಲ್ಲ, ಮುಳುಗಡೆ ಆತಪ್ಪ, ಈಗ ಅಕಾಲಿಕ ಮಳೆ ಆಣೆಕಲ್ ಬಂದು ಈ ಕಟಾವ್ ಮಾಡತ್ನಾಗ ಬೆಳೆ ಲಾಸ್ ಆತು, ಬರಗಾಲ ಬಂತು, ಏನೋ ಒಂದು ಅವಘಡ ನೈಸರ್ಗಿಕ ವಿಕೋಪ ಬಂದು ಬೆಳೆ ಹೋಯ್ತಪ್ಪ ಅಂತಂದ್ರೆ ಆವಾಗ ನಿನಗ ನಿನ್ ಪ್ರೀಮಿಯಂ ಅದರದ ಆಧಾರದ ಮೇಲೆ ದುಡ್ಡು ಬರ್ತದೆ. ಹೌದಪ್ಪ, ನೀನು ಕಡ್ಡಾಯವಾಗಿ ಈಗ ಎಲ್ಲಾ ಕೇಳಕತ್ತಿ ನೋಡು, ಕೇಳ್ಕೊಂಡ್ ಹಂಗ ಹೋಗ್ಬೇಡ, ನೀನ್ ಒಬ್ನೇ ಕಟ್ಬೇಡ. ಬಾಜು ಅದನಲ್ಲ ಮಾಡಿ ನಾನು ನೀನು ದುಡ್ಡು ಬಂತು ನಿಂದು ಅಂತಂದ, ಮತ್ ನಿನ್ಗೆ ಯಾಕೆ ಹೇಳಿಲ್ಲಪ್ಪ ಮತ್ತಂದ, ನೀ ಮತ್ ನನ್ ಕೇಳಿದ್ರೆ ಹೇಳತ್ನಪ್ಪ ಅಂತಂದ. ಇಲ್ಲಪ್ಪ, ನಮ್ಮ ಮಾವನೇ ನನಗ ಬಾಳ ಅಡಕತ್ನಾಗ ಹಾಕ್ಬಿಟ್ಟ. ಅವ ಶಂಕರ ಹೇಳ್ದ, ಏ ಬಾರೋ ಪರಮಣ ಹೋಗಮ್ಮ ಅಂದ. ನಮ್ಮ ಮಾವ ಸ್ವಲ್ಪ ಅಡಕತ್ನಾಗ ಹಾಕಿ ಸ್ವಲ್ಪ ಡೇಟ್ ಮುಗ್ದೋಗ್ಬಿಡ್ತು. ಅದು ಬಹಳ ತ್ರಾಸ ಆಗ್ಬಿಟ್ಟಿತ್ತು ನೋಡಪ್ಪ ನನ್ಗ ಅಮ್ರಣ. ಅದಕ್ಕೆ ಈಗ ಬಹಳ ಜಲ್ದಿ ಬಂದಿನಿ ನಾನು. ಇನ್ನ ಟೈಮ್ ಐತಲ್ಲ, ಈ ತಿಂಗಳ ಕೆಲವು ಬೆಳೆಗಳಿಗೆ ಮತ್ತೆ ಮುಂದಿನ ತಿಂಗಳ 16ನೇ ತಾರೀಕು ಅಂತ ಹೇಳಿದೆ ಅಮ್ರಣ. ಹೌದೌದು, ಯಾವ ಬೆಳೆ ನಿನ್ ಹೊಲದಾಗಿ ಹಾಕಿಲ್ಲ ಅದ್ರ ಆಧಾರದ ಮೇಲೆ ನೀನ್ ವಿಮೆಕಂತ ಹೋಗತ್ನಾಗ ಹಂಗೆ ಕೊಯ್ಲಿ ಕೈ ಇಲ್ಲ ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ ಪುಸ್ತಕ ಜೊತೆಗೆ ಬೆಳೆ ದೃಢೀಕರಣ ಕೊಡ್ತಾರ ವಿಲೇಜ್ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು. ಅನಂತರ ನೀನು ಇವತ್ತು ಈಗ ತೊಗರಿ ಬಿತ್ತಬೇಕಂತ ಹೇಳಾಗಿರ್ತದ, ತೊಗರಿ ಬಿತ್ತಕತ್ತೇನಂತ ಹೇಳಿ ಅಡ್ವಾನ್ಸ್ ಹೇಳ್ಬೋದು. ನೀನು ಹಾಕ್ತೀನಪ್ಪ ಅಂತ ಹೇಳಿ ಹೇಳ್ಬೋದು. ನೀನ್ ತೊಗರಿ ಹಾಕ್ಲಾರ್ದಾಗ ನಿನ್ ಮನಸ್ಸು ಚೇಂಜ್ ಆತಪ್ಪ, ತೊಗರಿ ಹಾಕೋ ಬದ್ಲಿ ಹತ್ತಿ ಹಾಕಿದೆ, ಅವಾಗನು ಕೂಡ ಬೆಳೆ ಬದಲಾವಣೆ ಮಾಡಕ್ ಅವಕಾಶ ಐತೆ. ಅವಾಗ ನಾನು ಹಿಂಗ್ ಹೇಳಿದ್ದೆ, ಈಗ ಮಳೆಗಾಲ ಹಿಂಗಾತು, ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಬೆಳೆ ಬದಲಾವಣೆ ಮಾಡಿದ್ದೀನಿ, ಈಗ ತೊಗರಿ ಬದ್ಲಿ ನಾನು ಹತ್ತಿ ಹಾಕಿನಿ ಅಂತ ನೀನು ಅಲ್ಲಿ ವಿಮಾ ಕಂಪನಿಗೆ ನೀನು ಬರ್ಕೊಡ್ಬೇಕು. ನಾಳೆ ನಿನ್ನ ಬೆಳೆಯಲ್ಲಿ ನೀನು ವಿಮಾಕಂತ ತೊಗರಿ ಕಟ್ಟಿರ್ತೀಯಪ್ಪ, ನೀನು ಅವ್ರಿಗೆ ಹೇಳಿರಂಗಿಲ್ಲ, ಹತ್ತಿ ಹಾಕಿರ್ತೀನಿ ನೀನು. ಅವಾಗ ನಿಂದ ದಾಖಲೆ ಒಳಗೆ ನೀನ್ ತೊಗರಿ ಹಾಕಿರ್ತದ ಅಂತ ಹೇಳಿರ್ತದ. ನಾಳೆ ಲಾಸ್ ಆದಾಗ ಅವ್ರು ಬಂದಾಗ ನಿನ್ ತೊಗರಿ ಇರಂಗಿಲ್ಲ ಅಲ್ಲಿ. ನೀನು ತೊಗರಿ ಅಂತ ಬರ್ಸಿಯಪ್ಪ, ನಿನ್ ಹೊಲದಾಗ ತೊಗರಿ ಇಲ್ಲ ಅಂತ ಕೇಳ್ತಾರೆ. ಬೆಳೆ ಬದಲಾವಣೆ ಮಾಡ್ಕೊಂಡ್ರು ಕೂಡ ನೀನು ಬಿತ್ತಿದ ಮೇಲೆ ಬೆಳೆಯನ್ನ ನೀನು ಬದಲಾವಣೆ ಅಲ್ಲಿ ನೋಂದಾಯಿಸಬೇಕು. ನಾನು ಈ ತೊಗರಿ ಹಾಕ್ಬೇಕಂತಂದೆ, ಈ ತೊಗರಿ ಬದಲು ಹತ್ತಿ ಹಾಕಿನಿ, ಹತ್ತಿ ಬದಲು ತೊಗರಿ ಹಾಕಿನಿ, ಸೂರ್ಯಪಾನ ಹಾಕಿನಿ, ಬೆಳೆ ಬದಲಾವಣೆಗೆ ಅದನ್ನ ನೀನು ಕಂಪನಿಗೆ ಹೇಳ್ಬೇಕು. ಹಿಂಗಾಗಿ ನೀನು ಮಾಡ್ಬೇಕು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈಗ ನೀನು ಯಾವಾಗ ಕೊಡ್ಬೇಕಪ್ಪ ರೊಕ್ಕ, ಯಾಕೆ ಕೊಡ್ಬೇಕಂತ ತಲೆಗಿರ್ತದೆ. ಈಗ ನನಗೆ ಪ್ರೀಮಿಯಂ ಕಟ್ಟಿದ್ರೆ ದುಡ್ಡು ಬಂದ್ಬಿಡ್ತದೇನಂತ ನಿನ್ ತಲೆಗಿರ್ತದ. ಹಂಗಿರಂಗಿಲ್ಲ. ಮತ್ತು ನಿನ್ನ ಹೊಲದಾಗ ಆಣೆಕಲ್ ಮಳೆ ಬಂತು, ಮುಳುಗೋಯ್ತು, ಕೊಳತೋಯ್ತು, ಬಿರುಗಾಳಿಗೆ ಹಾರ್ಕೊಂಡು ಹೋಯ್ತು ಅಂತಂದ್ರೆ ನೀನು ಕಂಪ್ನಿಗೆ, ಇಲಾಖೆಗೆ ಪತ್ರ ಬರೀಬೇಕು. ನೀನು 24 ಗಂಟೆ ಒಳಗೆ ಅವ್ರಿಗೆ ಮಾಹಿತಿ ಹೇಳ್ಬೇಕು ನೀನು. ಹೌದಲ್ಲ, ಈಗ ನಮ್ಮ ಗಾಡಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಗಾಡಿ ಡ್ಯಾಮೇಜ್ ಆಗಿರ್ಬೇಕ, ಅವ್ರು ಹಂಗಂದ್ರೆ ಮಾಡ್ಕೊಡಂಗಿಲ್ಲ. ಹೌದಲ್ಲ, ಅವಾಗ ನೀನು ಪತ್ರ ಬರ್ಕೊಡ್ಬೇಕು. ಹಿಂಗಿನ ದಿವಸ ನನಗೆ ಹಂಗಾತು, ಹೊಲ್ದಾಗ ಹಿಂಗೆ ಬೆಳೆ ಕಟ್ ಮಾಡಿ ಇಟ್ಟಿದ್ದೆ, ಈಗ ಫಸಲೆಲ್ಲ ರಾಶಿ ಮಾಡ್ಬೇಕಂತ ನನ್ನ ತಲೆಯಾಗಿತ್ತು, ಚೀಲ ತುಂಬಿಟ್ಟಿದ್ದೆ, ತೋದು ಬಿರುಗಾಳಿ ಬಂತು, ಇಂತೆಲ್ಲ ನಷ್ಟ ಒಂದು ಪ್ರಕೃತಿ ವೈಕೋಪ ನನಗಾಗಿ ನಂಗೆ ಲಾಸ್ ಆತು, ಇದನ್ನ ನೋಡ್ರಿ, ನನ್ನ ಪರಿಹಾರ ನನಗೆ ಕೊಡಂಗ ನೀವು ಮಾಡ್ರಿ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ಬೇಕು. ಅದಕ್ಕೆ ಟೋಲ್ ಫ್ರೀ ನಂಬರ್ನ ಅದ ಫೋನ್ನಾಗೂ ಹೇಳ್ಬೋದು, ಬರವಣಿಗೆನೂ ಕೂಡ ಹೇಳ್ಬೋದು ನೀನು. ಅದಕ್ಕೆ ನೀನು ಕಟ್ಟಿ ಕುಂತಪ್ಪ ಅಂದ್ರೆ ಆಗಂಗಿಲ್ಲ. ಬೆಳೆ ಲಾಸ್ ಅಪ್ಪ ಅಂತಂದ್ರೆ ಮಾಹಿತಿ ಲಾಸ್ ಆತಂದ್ರೆ ಮಾಹಿತಿ ಹೇಳ್ಬೇಕು ಅವ್ರಿಗೆ. ಹೌದಲ್ಲ,
ಈಗ ಮತ್ತೆ ಅವ್ರೇನು ಸ್ಯಾಟಲೈಟ್ ಮೂಲಕನೋ ಏನೋ ನೋಡ್ತಾರ ಅಂತ ಹೇಳ್ತಾರಲ್ಲಪ್ಪ. ಸ್ಯಾಟಲೈಟ್ ಮೂಲಕನು ಕೂಡ ಅವರು ಸಮೀಕ್ಷೆ ಮಾಡ್ತಾರ. ಮತ್ತ ನಿನ್ ಹೊಲಕ್ಕ ಬಂತಪ್ಪ ಅಂತಂದ್ರ ನಿನ್ ಹೊಲದಾಗ ಅಲ್ಲಿ ಕಂಪನಿಯವ್ರು ಬರ್ತಾರ, ಬ್ಯಾಂಕ್ನವ್ರು ಬರ್ತಾರ, ಇಲಾಖೆಯವ್ರು ಬರ್ತಾರ, ಪಂಚನಾಮೆ ಮಾಡ್ತಾರ. ಪಂಚನಾಮೆ ಮಾಡ್ಬೇಕು. ಈಗ ಪರಮೇಶನ್ ಎಷ್ಟಿತ್ತಪ್ಪ, 5 ಎಕರೆ 4 ಗುಂಟೆ. ಪರಮೇಶನ್ ಒಂದೇ ಹೋಗೈತು, ಅಥವಾ ಆ ಕಡೆ ಶಂಕರಂದ್ ಇತ್ತಲ್ಲ ಮ್ಯಾಲೆ ಬದು ಇದಲ್ಲ ಶಂಕರಂದ್ ಹೋಗೈತೆ, ಹೆಂಗ ಇದ ಬರ್ಕೊಟ್ಟನ ಆಣೆಕಲ್ ಮಳೆ ಬಂದದ, ಹೊಲ ಮುಳುಗೈತೆ ಅಂತ ಹೇಳಿ ಬರ್ದಾನ, ಖರೀದ ಸತ್ಯ ಐತೆ ಅಂತ ಹೇಳಿ ಪಂಚನಾಮ ಮಾಡ್ತಾರ. ಯಾಕಂದ್ರೆ ದುಡ್ಡಿನ ವಿಷಯ ಅಲ್ಲ, ಅವೆಲ್ಲ ಕಾನೂನು ಪ್ರಕಾರ ಮಾಡ್ಬೇಕಾಗ್ತದೆ. ಅದನ್ನ ನೀನು ಬೆಳೆ ಲಾಸ್ ಆದಂಗ ನೀನು ಮಾಹಿತಿ ಅವ್ರಿಗೆ ಕೊಡ್ಬೇಕು. ಇಲ್ಲಪ್ಪ ಅಮ್ರಣ್ಣ, ನಮಗ್ ಬರಂದು ಬಂದ್ರೆ ಸಾಕಾಗ್ಯದ ನಮ್ಗ, ನಾವ್ಯಾಕೆ ಸುಳ್ಳು ಮಾಹಿತಿ ಕೊಟ್ಟು ಇದ್ ಮಾಡಮ್ಮ. ಹಂಗ ನೀನು ಮಾಹಿತಿ ಕೊಡ್ಬೇಕು. ಅವಾಗ ಇಲಾಖೆಗೆ ಭೇಟಿ ಕೊಟ್ಟು ನೀನು ಸ್ವಲ್ಪ ಸಂಪರ್ಕದಾಗ ಇರ್ಬೇಕು. ಹೌದೌದು. ಬರೀ ನೀನು ಖಾಸಗಿ ಕಂಪನಿ ನೀ ರೊಕ್ಕ ಇದ್ದತ್ತ ರೊಕ್ಕ ಕೊಟ್ಟು ಖಾಸಗಿ ಅಂಗಡಿಯಾಗ ಬೀಜ ಗೊಬ್ಬರ ತಗೊಂಡ್ಬರ್ತಿದ್ವಿ, ಮಾಡು ರೈತ ಸಂಪರ್ಕ ಕೇಂದ್ರ. ಹೌದೌದು. ಎಣ್ಣೆ ಬರ್ತಾವ, ಬೀಜ ಬರ್ತಾವ, ಮಾಹಿತಿ ಸಿಗ್ತದ, ಕೆಲವೊಂದು ಕೃಷಿ ಸಲಕರಣೆಗಳು ಬರ್ತಿರ್ತಾವ. ಈ ವರ್ಷ ಏನ್ ಬರ್ತದ, ಟ್ರ್ಯಾಕ್ಟರ್ ಐತಿಂದ ಮಡಿಕೆ ಏನಾದ್ರು ಒಂದು ಪಾಟ್ಲರ್ ಏನಾದ್ರು ಕುಂಟಿ ಗಿಂಟಿ ಅವ್ರು ಕೊಡ್ತಾರ, ನಿಂದು ಪಾಣಿ ಗಿಣಿ ನಿಂದು ಜಾತಿ ಪ್ರಮಾಣ ಪತ್ರ ಕೊಟ್ರ ನೀನು ರೈತ ಸಂಪರ್ಕ ಕೇಂದ್ರದ ಹೋಗೋದು ಸ್ವಲ್ಪ ಅಭ್ಯಾಸ ಮಾಡ್ಕೊ. ಹೋಗ್ತೀನಿ ಅಮ್ರಣ್ಣ. ಈಗ ನೀ ಹೇಳಿದಲ್ಲ, ನೀ ಹೇಳಿದ್ಮೇಲೆ ಹೆಂಗ್ ಬಿಡ್ತೀನಿ ನಾನು, ಹೋಗ್ಬೇಕಾಗ್ತದ. ಹೌದೌದು. ಹಂಗೆ ಏನೋ ಸಾಲ ಪಡೆಯೋದ್ ರೈತರು ಈ ಯೋಜನೆಗೆ ಬರ್ತಾರೇನ? ಬರ್ತಾರ. ಈಗ ಸಾಲ ಪಡೆಯದ ರೈತರು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡ್ಕೊಳ್ಳೋದು ಹೆಂಗಂತಂದ್ರ, ಇಲ್ಲಿ ಸಾಲ ಪಡೆಯದ ರೈತರು ಆಸಕ್ತಿ ಏನಪ್ಪಾ ಅಂತ, ಆಸಕ್ತಿ ರೈತರು ಏನ್ ಮಾಡ್ಬೇಕು, ಸಾಲ ಪಡೆಯದ ರೈತರು ಆಸಕ್ತಿ ಇತ್ತಪ್ಪ ಅಂತಂದ್ರೆ ಅವರು ಬ್ಯಾಂಕಿಗೆ ಹೋಗಿ ಅಥವಾ ಸಂಘ ಸಂಸ್ಥೆ ಹೋಗಿ ತಾವು ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಗ್ರಾಮೋನ್ ಕೇಂದ್ರ ಅಂತದವ ಅಧಿಕೃತ ಪ್ರತಿನಿಧಿಗಳು ಅಂತಿರ್ತಾರೆ. ಬ್ಯಾಂಕ್ ಪ್ರತಿನಿಧಿಗಳು, ಸಾಮಾನ್ಯ ಸೇವಾ ಕೇಂದ್ರದ ಪ್ರತಿನಿಧಿಗಳು ಅಲ್ಲಿ ಹೋಗಿ ಕೊನೆಯ ದಿನಾಂಕದ ಒಳಗಾಗಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಸಾಲ ಪಡೆಯದ ರೈತರು ಕೂಡ ಈ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕ್ಬೋದು. ನೋಡಿ, ನಾವು ಸಾಲ ಪಡೆದ ರೈತರು ಕೂಡ ಮಾಡ್ಕೋಬಹುದು, ಸಾಲ ಪಡೆಯದ ರೈತರು ಕೂಡ ಇದನ್ನ ಮಾಡಬಹುದು. ನನ್ನ ಸಾಲ ಪಡೆದ ರೈತರು ನಾನು ಒಲ್ಲೆಪ್ಪ ಅಂತಂದ್ರೆ ನಾನು ಒಲ್ಲೆ 7 ದಿನ ಮುಂಚೆಗೆ ಹೋಗಿ, ಈ ಕೊನೆ ದಿನಾಂಕ ಇನ್ನೊಂದು 7 ದಿನ ಇರ್ತದ, ಅದಕ್ಕಿಂತ ಮುಂಚೆ ಹೋಗಿ ನನಗ ಈ ಫಸಲ್ ಬಿಮಾ ಯೋಜನೆ ಬ್ಯಾಡ ಪತ್ರ ಬರೆದು ಕೊಟ್ಟು ಬರಬೇಕು. ಅವ್ರು ಏನ್ ಮಾಡ್ತಾರ, ನಿನಗ ಯೋಜನೆ ವ್ಯಾಪ್ತಿಗಿಂತ ಹೊರಗಿಡ್ತಾರೆ. ನಾಳೆ ಏನಾರ ಲಾಸ್ ಆದಪ್ಪ ಅಂತಂದ್ರೆ ಮತ್ತೆ ನಿನ್ನ ಪರಿಹಾರ ಬರೋಲ್ಲ. ಹೌದೌದು. ಇಲ್ಲಪ್ಪ, ಇಲ್ಲ ಹೋದ್ ಸರಿನೇ ನಾನು ಲಾಸ್ ಮಾಡ್ಕೊಂಡು ವಿಮೆ ಕಟ್ಲಾರ್ದ ಬಾಳ ಲಾಸ್ ಅನುಭವಿಸಿನಿ. ಈ ಸಾರಿ ನಾನು ಖಂಡಿತವಾಗಿ ಹೋಗ್ತೀನಿ ಅಮ್ರಣ್ಣ. ಅದು ಯಾಕಂತಂದ್ರೆ ಈಗ ಮುಂಗಾರು ಹಂಗಾಮಿನ ಬೆಳೆಗಳಿಗೆ 2%, ಹಿಂಗಾರು ಹಂಗಾಮಿನ ಬೆಳೆಗಳಿಗೆ 1.5%, ಬಹಳ ಕಡಿಮೆ ಇರ್ತದೆ. ಹೌದೌದು. ಏನಾದ್ರೂ ನಮಗ ಲಾಸ್ ಆತಪ್ಪ ಅಂತಂದ್ರ ನಮಗ ಅದರದ ಒಂದು ಪರಿಣಾಮ ಸ್ವಲ್ಪ ಉಸಿರಾಡಂಗ ಆತದ. ಹೌದೌದು. ಓಸು ಕಳಕದ ಬದ್ಲಿ ಸ್ವಲ್ಪ ಏನಾರ ಬಂತಪ್ಪ ಅಂತಂದ್ರ ಮತ್ತೇನೋ ನಮ್ಮ ಸಂತಿಗಿಂತಿ ಮೇಲೆ ಖರ್ಚು ಹುಡ್ರದು ಸಾಲಿ ಫೀಸ್ ಅವೆಲ್ಲ ಹೌದೌದು ಹಿಂಗ ಮಾಡ್ತಾರ ನೋಡ. ಇಲ್ಲ ಅಮ್ರಣ್ಣ, ಲಾಸ್ಟ್ ಟೈಮ್ ಲಾಸ್ ಆಗಿ ಒಂದ್ 4-5 ದಿನ ನಿದ್ದೆನೆ ಬರ್ಲಾರ್ದಂಗ ಆಗಿತ್ತು. ಹೌದು, ಚಿಂತೆ ಹತ್ತಿ ಬಿಟ್ಟಿತ್ತು ನನಗ. ಅಯ್ಯಯ್ಯೋ, ಫಸಲ್ ಬಿಮಾ ಯೋಜನೆಯಲ್ಲಿ ನಾನು ನೋಂದಾಯಿಸ್ಬೇಕಾಗಿತ್ತಲ್ಲ, ಹೌದು, ಬಹಳ ತಪ್ಪು ಮಾಡಿದೆ ಅಂತ ಬಹಳ ಆಮೇಲೆ ಯೋಚನೆ ಮಾಡಿದೆ ಅಮ್ರಣ್ಣ. ಈ ಸಾರಿ ಹೋಗ್ತೀನಿ, ಹೋಗಿ ಈ ಸಾರಿ ನೋಂದಾವಣೆ ಮಾಡ್ಕೊಂತೀನಿ. ಈ ನಿಟ್ಟಿನಲ್ಲಿ ಅನೇಕರಿಗೂ ಕೂಡ ಹೇಳ್ತೀನಿ, ನಮ್ಮ ಮನೆ ಬಗ್ಲಾಗಿದ್ದ ನಮ್ಮ ಮಾವಗನ್ನು ಹೇಳ್ತೀನಿ. ಹೋದ ನಮ್ಮ ಮಾಮ ಕಾರಣದಿಂದಾಗಿ ನಾನು ಬೆಳೆ ವಿಮೆ ಮಾಡಿಸಿರ್ಲಿಲ್ಲ. ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಈ ಸರಿ ಹೇಳ್ತೀನಿ ಅಮರಣ್ಣ. ಹೇಳ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಈಗ ನೋಡು ಕೊನೆ ದಿನಾಂಕ ಮತ್ತೆ ಯಾವ ಬೆಳೆಗಳಿಗೆ ಎಷ್ಟು ರೊಕ್ಕ ಕಟ್ಬೇಕನ್ನೋದು ಮತ್ತೆ ಅದು ಬಹಳ ಮುಖ್ಯ ನೋಡ್ರೊಕ್ಕ ಕಟ್ಕತಾರ, ರೊಕ್ಕ ತಗೊಂಡ್ ಹೋಗ್ಬೇಕು ನೀನು. ಹೌದೌದು. ವಿಮಾ ಕಂಪನಿಗೆ ನೀನು ಕಾಗದ ಪತ್ರ ತಗೊಂಡ್ರ ಕೆಲಸ ಹಂಗಿಲ್ಲ. ಹೌದೌದು. ಅದ್ರದ್ದು ಪ್ರೀಮಿಯಂ ರೊಕ್ಕ ನೀ ಕಟ್ಬೇಕು. ಹೌದೌದು. ನೋಡಿ ಹೇಳ್ತೀನಿ, ಎಕರೆಗೆ ಸಂಬಂಧಪಟ್ಟ ಯಾವ ಬೆಳೆಗೆ ಎಷ್ಟು ಎಕರೆ ಅಂತ. ಈಗ ನಮ್ ಜಿಲ್ಲೆ ಒಳಗ ಈ ಭತ್ತ ಮಳೆ ಆಶ್ರಿತನು ಕೂಡ ಕೆಲವರು ಬೆಳಿತಾರ ರೈತರು. ಅಂತಂದ್ರೆ ಕೂರ್ಗಿಲಿ ಬಿತ್ತಾರ ಕೆಲವರು. ಈಗ ಭತ್ತ ಮಳೆ ಆಶ್ರಿತ ಇದು ಬೆಳೆಗೆ ಈಗ 312 ರೂಪಾಯಿ 18 ಪೈಸಾ ಎಕರೆಗೆ. ಇದು 1 ಎಕರೆಗೆ ಇದನ್ನ ಕಟ್ಟಬೇಕಾಗ್ತದ. ಹತ್ತಿ ನೀರಾವರಿ, ಈಗ ಕಾಲುವೆ ಇತ್ತು ಅಥವಾ ಬೋರ್ ಇತ್ತು, ಕೆರೆ ಇತ್ತು, ಆ ನೀರಾವರಿ ಪ್ರದೇಶ ಇತ್ತಪ್ಪ ಅಂತಂದ್ರ ಈಗ 1492 ರೂಪಾಯಿ 33 ಪೈಸಾ ಇದು ಎಕರೆಗೆ. ಈಗ ಹತ್ತಿ ಮಳೆ ಆಶ್ರಿತ ಹೊರವಲ್ಲ, ನೀ ಹತ್ತಿ ಹಾಕಿಲ್ಲ, ನಿನಗೆ ಎಷ್ಟು ಬರ್ತಪ್ಪ ಅಂತಂದ್ರ ಇದು 1006 ರೂಪಾಯಿ ಒಂದ್ ಎಕರೆಗೆ. 5 ಎಕರೆಗೆ 5,000 ರೂಪಾಯಿ ಕಟ್ಟಬೇಕಾಗ್ತದ. ತೊಗರಿ ನೀರಾವರಿ ಅದು 406 ರೂಪಾಯಿ ಎಕರೆಗೆ. ಇನ್ನು ಮಳೆ ಆಶ್ರಿತ ತೊಗರಿಗೆ 382 ರೂಪಾಯಿ. ಈಗ ಸೂರ್ಯಕಾಂತಿ ಮಳೆ ಆಶ್ರಿತ ಐತಲ್ಲ, ಅದು 329 ರೂಪಾಯಿ 83 ಪೈಸಾ. ಈಗ ನೆಲಗಡಲೆ ನೀರಾವರಿ ಶೇಂಗಾ ಅಂತೀವಲ್ಲ, ಶೇಂಗಾ ಎಷ್ಟೈತಪ್ಪ ಅಂತಂದ್ರೆ 505 ರೂಪಾಯಿ 57 ಪೈಸಾ. ಬಡವರ ಬಾದಾಮಿ ರೈಟ್ ಅಂದಿ ನೋಡು. ಈ ನೆಲಗಡಲೆ ಮಳೆ ಆಶ್ರಿತ ಕೆಲವೊಬ್ಬ ರೈತ ಬಂದವರು ಮಳೆಗೆ ಶೇಂಗಾ ಹಾಕ್ತಾರ. ಈ ನಡಬರ್ಕ ಸಜ್ಜಿ ಒಳಗ್ ಶೇಂಗಾ ಹಾಕ್ತಾರ, ಸೂರ್ಯಕಾಂತಿ ಒಳಗ್ ಶೇಂಗಾ ಹಾಕ್ತಾರ, ತೊಗರಿ ಒಳಗ್ ಶೇಂಗಾ ಅದು ಕಾಲ್ಗೈ ಮಾಡ್ತಾರ. ಅವ್ರಿಗೆ ಎಷ್ಟಪ್ಪ ಅಂದ್ರೆ 441 ರೂಪಾಯಿ 12 ಪೈಸಾ. ಈಗ ನೋಡು,
ಭತ್ತ ಮಳೆ ಆಶ್ರಿತ, ಹತ್ತಿ ನೀರಾವರಿ, ಹತ್ತಿ ಮಳೆ ಆಶ್ರಿತ, ತೊಗರಿ ನೀರಾವರಿ, ತೊಗರಿ ಮಳೆ ಆಶ್ರಿತ, ಸೂರ್ಯಕಾಂತಿ ಮಳೆ ಆಶ್ರಿತ, ನೆಲಗಡಲೆ ನೀರಾವರಿ ಮತ್ತೆ ನೆಲಗಡಲೆ ಮಳೆ ಆಶ್ರಿತ. ಇದು ಜುಲೈ ಈ ತಿಂಗಳ 31 ಇತ್ತು ನೋಡಪ್ಪ ಲಾಸ್ಟ್ ಡೇಟ್. ಹೋಗ್ತೀನಪ್ಪ ನಾನು. ಮತ್ತ ಈಗ ಇನ್ನು ಹೇಳಿದ್ನಲ್ಲ ಮುಂದ ಸಜ್ಜಿ ಮತ್ತೆ ಹೇಳಿಲ್ಲ ನಿನಗೆ. ಸಜ್ಜಿ ಯಾಕನಲ್ಲ ಶಂಕರನ್ ಕತೆ 22 ರೂಪಾಯಿ 7 ಪೈಸೆ ಅದ. ಹೆಸರು ಮಳೆ ಆಶ್ರಿತ 269 ರೂಪಾಯಿ 13 ಪೈಸೆ ಅದ. ಭತ್ತ ನೀರಾವರಿ, ಈ ಕೆಲ ನೀರು ಬಂದಾಗ ಭತ್ತ ಹಸ್ತಾರ, ಈಗ ಎಲ್ಲ ಸಸ್ಯ ಮಡಿ ಮಾಡ್ಕೊಂಡು ಈಗ ರೆಡಿ ಮಾಡ್ಕೊಂಡು ನೀರಾವರಿ ಕೆಲ ಬರ್ತದಲ್ಲ. ಈಗ ಈ ಕಡೆ ಕೃಷ್ಣಾ ನದಿ, ಈ ಕಡೆ ತುಂಗಭದ್ರಾ ನದಿ ಬರ್ತಲ್ಲ ಕೆಲ ನೀರು, ಅವಾಗ ಅವ್ರು ಮಾಡ್ಕೊಂತಾರ. ಅವ್ರಿಗೆ 754 ರೂಪಾಯಿ ಎಕರೆಗೆ. ಮತ್ತೆ ಮುಸ್ಕಿನ ಜೋಳ, ನಮ್ದು ಮೇಜ್ ಅಂತೀವಿ ನೋಡು, ಗೋವಿನ ಜೋಳ, ಅದಕ್ಕೆ ನೋಡಪ್ಪ 522 ರೂಪಾಯಿ. ಈರುಳ್ಳಿ, ಉಳ್ಳಾಗಡ್ಡಿಗೆ ಎಷ್ಟೈತೆ ಅಂತಂದ್ರೆ 218 ರೂಪಾಯಿ 27 ಪೈಸಾ. ಸೂರ್ಯಕಾಂತಿ ನೀರಾವರಿ ಈಗ ಜುಲೈದಾಗ ಹಾಕ್ತಾರೆ, ಕೆಲವೊಬ್ರು ಹಾಕ್ತಾರೆ ಸೂರ್ಯಕಾಂತಿ. ಯಾಕಂತಂದ್ರೆ ಮಳೆಗೆ ಸಿಕ್ಕಾಕಬಾರ್ದು, ಮುಂದದು ರೋಗ ಬರುತ್ತಂತ ಹೇಳಿ ಸೂರ್ಯಕಾಂತಿಗೆ 394 ರೂಪಾಯಿ. ಇದು ಏನಪ್ಪಾ ಅಂತಂದ್ರೆ 16/8 ಕೆಲವೊಂದು ಬೆಳೆಗಳಿಗೆ 16/8 ಅದ. ಭತ್ತ ನೀರಾವರಿ, ಮುಸ್ಕಿನ ಜೋಳ ಇವೆಲ್ಲ 16. ನೀನು ನಾ ಹೇಳಿದ್ದ ಫೈನಲ್ ಅನ್ಕೊಳ್ಳಾರ್ದಂಗೆ ಒಂದ್ಸಲ ನೀನ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀನಿ. ಹೋಗಿ ಕಲ್ಮಲಕ್ಕೆ ಹೋಗು, ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಎರಿಗರಕ್ಕೆ ಹೋಗು. ಆ ಕಡೆ ಹೊಲ ಕಡೆ ಹೋಗ್ತಿಲ್ಲ ಅಥವಾ ಕಲ್ಮಲಕ್ಕೆ ಹೋಗು. ನೀನ್ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳ ಭೇಟಿಯಾಗಿ ನಾ ಈ ಬೆಳೆ ಹಾಕಿನಪ್ಪ, ಮತ್ತ ಎಷ್ಟು ಕಟ್ಟಬೇಕು, ಯಾರಿಗೆ ಕಟ್ಟಬೇಕು, ಏನ್ ತಗೊಂಡ್ ಹೋಗ್ಬೇಕು, ಅವೆಲ್ಲ ಮಾಹಿತಿ ನನಗೇನು ಪ್ರಶ್ನೆ ಕೇಳಾಕತ್ತಿದ್ದೆಲ್ಲ ಅಲ್ಲಿ ಹೋದ್ರೆ ನಿನಗ ಎಲ್ಲ ಮಾಹಿತಿ ಸಿಗ್ತದ. ಹಂಗ ಹೀಗಾಗಿ ಏನ್ ಮಾಡ್ಬೇಕು, ನಾವು ಸುಮ್ನೆ ಅಲ್ಲಲ್ಲಿ ತಿರುಗಾಡ ಬದ್ಲಿ ಏನಾದ್ರು ಮಾಹಿತಿ ಸಿಕ್ಕ್ರ ಈಗ ನನಗೆ ಭೇಟಿ ಆದ್ಯಪ್ಪ, ಅಲ್ಲಿ ಯಾರೋ ವಿಜ್ಞಾನಿಗಳು ಇರ್ತಾರ, ಕೃಷಿ ಇಲಾಖೆ ಅಧಿಕಾರಿಗಳು ಇರ್ತಾರ. ಟೋಲ್ ಫ್ರೀ ನಂಬರ್ ಏನಾದ್ರು ಐತೇನ? ಫೋನ್ ನಂಬರ್ ಬೇಕಾ? ಹೌದು ನೋಡಪ್ಪ, ಫ್ರೀ ಕಾಲ್ ಐತಿ ನೋಡಿ. ಮೊಬೈಲ್ ಐತಿಲ್ಲ ನಿಂದು? ಮೊಬೈಲ್ ಐತಪ್ಪ. ಐತಲ್ಲ, ಅದ್ರಾಗ ನೋಡು, ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಹಿತಿ ಬೇಕಿತ್ತಪ್ಪ ಅಂತಂದ್ರ 1-800-00-5142. ಇನ್ನೊಂದ್ಸರಿ ಹೇಳ್ಬಿಡಪ್ಪ, ಬರ್ಕೊಂಡ್ಬಿಡ್ತೀನಿ. ಇಲ್ಲ ಇಲ್ಲ, ಹೇಳ ಅಮರಣ್ಣ, ಹೇಳ. ಮತ್ತ 4 ಮಂದಿ ಹೇಳ ಅಮರಣ್ಣ. ನೋಡು, 1-800-00-200-5142. 5142. ಇದು ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್. ಇದು ರಾಯಚೂರು ಜಿಲ್ಲೆಗೆ ಒಂದು ಕಂಪನಿ ಅದ. ಈ ಕಂಪನಿ ಏನ್ ಮಾಡ್ತದ, ನಮ್ಮ ರಾಯಚೂರು ಜಿಲ್ಲೆಗೆ ನಾ ಏನ್ ಹೇಳಿದ್ನಲ್ಲ ಬೆಳೆ, ಎಲ್ಲ ಬೆಳೆಗಳಿಗೆ ಜಿಲ್ಲೆಯ ರೈತರಿಗೆ ವಿಮೆ ಮಾಡಿಸ್ಲಿಕ್ಕೆ ಮಾಹಿತಿ ಕೊಡ್ತದ, ಪ್ರಚಾರ ಮಾಡ್ತದ, ಅವ್ರ ವಿಮಾ ಕಂತನ್ನ ಕಟ್ಟಿಸ್ಕೊಳ್ತದ. ಬೆಳೆ ನಷ್ಟ ಆದಾಗ ಅವರ ಪ್ರತಿನಿಧಿಗಳು ತಾಲೂಕು ವೈಸ್ ಇರ್ತಾರ. ಈಗ ರಾಯಚೂರಾಗ ನೀ ಅದೇಪ, ಇನ್ನು ಮಾನ್ಯಾಗ ಇನ್ನೊಬ್ಬನು, ನಮ್ಮ 7 ತಾಲೂಕು ಅದಾವಲ್ಲ ಬೇರೆ ತಾಲೂಕ್ನಾಗ, ಅವರು ಒಬ್ಬೊಬ್ಬರು ಪ್ರತಿನಿಧಿಗಳನ್ನ ಇಟ್ಕೊಂಡಿರ್ತಾರ. ಅವರು ಕೃಷಿ ಇಲಾಖೆಗೆ, ಅಲ್ಲಿ ತೋಟಗಾರಿಕೆ ಇಲಾಖೆಗೆ, ಅವ್ರು ಯಾವ ಸಂಬಂಧಪಟ್ಟ ಇಲಾಖೆಗೆಲ್ಲ ಹೋಗಿ ಕುಂದಿರ್ತಾರ. ಅಲ್ಲಿ ರೈತರಿಗೆ ಮಾಹಿತಿ ಕೊಡ್ತಾರೆ. ನಮ್ಮ ಜಿಲ್ಲೆಗೆ ಈ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ ಒಂದು ಕಂಪನಿ, ಇದು ನಮ್ಮ ಜಿಲ್ಲೆಯನ್ನ ವಿಮಾ ಕಂತಿಗೆ ಬಳಸ್ತದ. ನಾನ್ ಹೇಳದೇನು, ಈಗ ನೀನ್ ಕೊನೆ ದಿನಾಂಕದವರೆದಕ್ಕೆ ಕಾಯ್ಬೇಡ. ಇಲ್ಲಪ್ಪ, ನೆಟ್ಟಿಲ್ಲ ಅಂತಾರ, ಹಳ್ಳಿಯಾಗ ಕರೆಂಟ್ ಇಲ್ಲ ಅಂತ ಹೇಳ್ತಾರ. ಹೌದೌದು. ನೀ ನಾಳೆ ಬಣ್ಣದ್ರಾಗ ನಿನ್ನ 30 ಸಲ ಆದಂಗ ಆಗತ್ ನೋಡು. ಇಲ್ಲಪ್ಪ, ಇಲ್ಲ ಅಮರಣ್ಣ, ನಾಳೆನೇ ಹೋಗ್ತೀನಿ. ಬಹಳ ಒಳ್ಳೆ ಎಲ್ಲ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿ, ಈ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಏನೇನು ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ರೊಕ್ಕ ಕಟ್ಟಬೇಕು ವಿಮೆ ಕಂತು ಅಂತ ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಾಯ್ತು. ಬಾ ಅಮರಣ್ಣ. ಅಲ್ಲ, ಯಾಕಂತಂದ್ರ ಟೈಮ್ ಇಲ್ಲ. ಇನ್ನ ಇವ್ ತಾರೀಕು 22 ನೋಡಪ್ಪ. ಇನ್ನೊಂದು ಸ್ವಲ್ಪ ಎಸ್ ಐತಿ, ಇನ್ನೊಂದು 8 ದಿನ ಅದ. 8 ದಿನದಾಗ ಹೂವಿನ ಕಾಗದ ಪತ್ರ ಅದಾವ. ಓಸು ಮಾಹಿತಿ ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಇಟ್ಟಿ, ಇಲ್ಲಿ ಪಾಸ್ಬುಕ್ ಇಟ್ಟಿ, ಇವನ್ನ ಟ್ರಂಕ್ನಾಗ ಹುಡುಕಿ ಅದನ್ನ ಇಟ್ಕೊಂಡು ಜೆರಾಕ್ಸ್ ಅಂಗಡಿಗೆ ಹೋಗಿ ಅದನ್ನ ಕೊಟ್ಟು ಮಾಹಿತಿ ಪಡ್ಕೊಂಡು ಅಲ್ಲಿ ನಾಳೆ ಮಾಡಿಸ್ಕೊಂಡಿ. ಬಹಳ ಕರೆ ಅಂದ್ರೆ ನಾಳೆ ಹೋಗ್ತೀನಪ್ಪ ಅಮರಣ್ಣ. ಹೋಗಿ ನಾಳೆ ಫಸಲ್ ಮಾತಾಡೋದ್ರಾಗ ಗೊತ್ತಾತು ನನಗೆ ಬೇರೆ ಕೆಲಸ. ಬಾ ಅಮರಣ್ಣ, ಚಾ ಕುಡಿಯಮ್ಮ. ಚಾ ಕುಡುದು ನಾ ಓದ್ತೀನಿ, ನಿನ್ ಮನೆ ನೀವು ಹೋಗು. ನಮಸ್ಕಾರ. ನಡಿ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು, ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30ರಿಂದ 31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು,